ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಹಾಗೂ ಶ್ರೀ ಚಂದ್ರಗಿರಿ ದೇವಿ ಮಠ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಇದರ ಶಾಖಾ ಮುಧೋಳದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವದ ಆಚರಣೆ ನಡೆಯಿತು. ಕಾಲಜ್ಞಾನ ಹೇಳುವ ಕರುನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದಾದ ಬಬಲಾದಿಯ ಸದಾಶಿವ ಅಜ್ಜಿನವರು ತಮ್ಮ ಕಾಲಜ್ಞಾನವನ್ನ ಒಗಟು ರೂಪದಲ್ಲಿ ತಿಳಿಸಿದ್ದಾರೆ. ಅವುಗಳನ್ನು ಜನರಿಗೆ ಸುಲಭವಾಗಿ ತಿಳಿಯುವಂತೆ ಶ್ರೀಮಠದ ಪೂಜ್ಯರು ಆದ ಶ್ರೀ ಸಿದ್ದರಾಮಯ್ಯ ಹೊಳಿಮಠ ಸ್ವಾಮೀಜಿ ಬಿಡಿಸಿ ಹೇಳಿದ್ದಾರೆ. ಮುಂದಿನ ಕಾಲದಲ್ಲಿ ಹುಂಜಿನ ಕಾಳಗ ನಡೀತೈತೆ, ಮತ್ರಕ್ಕೆ ಕತ್ತಲ ಬೀಳುತ್ತೈತೆ, ಕೂಲಿ ಮಾಡುವವರು ಕುದುರೆ ಎರತಾರ್, ಸಾವಿರ ಹರದಾರಿ ತಪ್ಪಿಸಿ ಹೋದರ ಸಾವು ತಪ್ಪಲ್ಲ, 100 ಕುಲ ಏಕಾಗುವ ದಿನ ಬರ್ತೈತಿ, ಕುಲಕ್ಕ ಒಬ್ಬ ಗುರು ಹುಟ್ಟುತ್ತಾನೆ, ಹಡದ ಅಪ್ಪನಿಗೆ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಕೊಡಬೇಕು ಮಕ್ಕಳರ. ಹೀಗೆ ಅನೇಕ ಮಾರ್ಮಿಕ ಕಾಲಜ್ಞಾನವನ್ನ ಸಿದ್ದರಾಮಯ್ಯ ಪೂಜ್ಯರು ನುಡಿದಿದ್ದಾರೆ. ತಮ್ಮ ಸಾನ್ನಿಧ್ಯ ನುಡಿಯಲ್ಲಿ ದುಡಿದು ತಿನ್ನು, ಇನ್ನೊಬ್ಬರಿಗೆ ನೋವನ್ನ ಮಾಡದೆ ಒಳ್ಳೆಯದನ್ನ ಬಯಸು, ಕಟ್ಟಲು ನಿನ್ನಿಂದ ಆಗದಿದ್ರೆ ಕೆಡುವುದು ಬೇಡ, ನಿನ್ನ ದೃಷ್ಟಿ ಹೇಗೋ ಸೃಷ್ಟಿ ಹಾಗೆ, ನೀನು ಏನು ಪಾಪವನ್ನ ಮಾಡ್ತೀಯಾ ಅದನ್ನ ಅಲ್ಲಿಯೇ ಅನುಭವಿಸಿ ಹೋಗಬೇಕು, ದಾನ ಧರ್ಮ ಸತ್ಕಾರ್ಯವನ್ನ ಮಾಡಿ ದೇವರ ಕೃಪೆಗೆ ಪಾತ್ರ ಆಗಿರಿ ಅಂತ ತಮ್ಮ ನುಡಿಯಲ್ಲಿ ತಿಳಿಸಿದ್ದಾರೆ. ಅವ ಅಪ್ಪನ ಮಾತು ಕೇಳೋದಿಲ್ಲ, 8 ಎತ್ತುಗಳು ತೆಗೆದು ಒಂದು ಟ್ರ್ಯಾಕ್ಟರ್ ತರೋದು, ಅದ ಒಂಟೆತ್ತ ಕೂಲಿ ಮಾಡೋರು ಕುದುರೆ ಇರ್ತಾರ. ಹಿರಿಯರು ಹೇಳ್ತಾರ, ನಾವು ಅವಾಗ 8-10 ಎತ್ತು ಒಕ್ಕತನ ಮಾಡಿವು, 1-2 ಎತ್ತರ ಇರ್ಲತ್ತಂದ್ರೆ 2 ಎತ್ತ ಮಾರೋದು, ಒಂದು ಬುಲೆಟ್ ಗಾಡಿ ತರೋದು. ಕೂಲಿ ಮಾಡೋರು ಕುದುರೆ ಇರಕತ್ತಾರ. ಅಧಿಕಾರದ ಸೊಕ್ಕ, ರೊಕ್ಕದ ಸೊಕ್ಕ, ಯೌವನ ಸೊಕ್ಕ, ಅನ್ನದ ಸೊಕ್ಕ ಬಹಳ ಆಗ್ಬಿಟ್ಟೈತಿ. ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ, ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ, ಹಗಲದ ಹೊತ್ಕೊಂಡು ಹೋಗುವಂತ ತೀರ್ಮಾನ ಬರ್ತದೆ ಅಂತೇಳಿ ನಮ್ಮ ಇವತ್ತು ನೀವ ನೋಡ್ರಿ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದೈತಿ. ನಮ್ಮ ದುಡ್ಡ ನಮಗ್ ಸರಿಯಾಗಿ ಸಿಗುವಲ್ತಿ ಇವತ್ತು ಬ್ಯಾಂಕಿಗೆ ಹೋದ್ರ ಬಹಳ ಸೂಕ್ಷ್ಮ ಕಾಲ ಬಂದೈತಿ. ಮನುಷ್ಯನಿಗೆ ಮುತ್ತೇಣನ ಇವೆಲ್ಲವೂ ಬಂದು ಅಂತ ತಿಳ್ಕೊ, ಅಧಿಕಾರ ಸೊಕ್ಕ, ರೊಕ್ಕ ಸೊಕ್ಕ, ಯೌವನ ಸೊಕ್ಕ, ಅನ್ನ ಸೊಕ್ಕ ಬಂತಂದ್ರ ಚಲೋ ಇದ್ದ ಮನುಷ್ಯ ಸಹಿತ ಇವತ್ತು ಅಜ್ಞಾನಿ ಆಗುವಂತ ತೀರ್ಮಾನ ಬರ್ತೈತೆ ಅಂತೇಳಿ ಮತ್ತೆ ನಮ್ಮ ರೈತರು ಅಲ್ಲಿ ಧರಣಿ ಕೂತಾರ. ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ನಾವು ಬೆಳೆದಂತ ಬೆಳೆ ಮುತ್ಯವಾಗಿ ಹೇಳ್ಯಾನ, ಮಂಜು ಮಳೆಯು ಮುಗಿಲ ಸೇರಿ, ಮಂಜು ಮಳೆಯು ಮುಗಿಲ ಸೇರಿ ಬಂಜೆಯಾದಳು ಭೂಮಿ ತಾಯಿ. ಇವತ್ತು ಗಿಡ ಮರಗಳನ್ನ ಕಡಿದು ನಾವು ಪರಿಸರ ನಾಶ ಮಾಡಕತ್ತೀವಿ, ಮಳೆ ಹೊಂಟತಿ. ಬಬಲಾದೇವ್ರ ಬಾಯಾಗ ಯಾರು ಇರ್ತಾರೋ ಅವ್ರಿಗೆ ಬಡತನನೇ ಇಲ್ಲ ಅಂತ ಹೇಳ ನಮ್ಮ ಮತ್ತೆ. ಅದಕ್ಕ ನಮ್ಮ ಮಠ ಹೆಂಗೈತಪ್ಪ ಅಂದ್ರ ನಂಬಿಕೆಯಿಂದ ದುಡಿದು ನೀವ ಪಡೆಯುದು. ನಮ್ಮಲ್ಲಿ ಯಾವುದೂ ಇಲ್ಲ. ಇವತ್ತ ನೋಡ್ತಿರ್ಬೋದು, ಈ ಸದಾಶಿವಮೂರ್ತಿಯ ಜಾತ್ರೆಗೆ ಎಲ್ಲಾ ಸುತ್ತಮುತ್ತಲಿನ ಗ್ರಾಮದವರು ಅಷ್ಟ ಅಲ್ಲ, ಈ ಎಲ್ಲ ಏರಿಯಾದವ್ರು ಬಂದು ಸದಾಶಿವಪ್ಪನ ಜಾತ್ರೆ ಇರ್ತಂದ್ರೆ ನಿನ್ನೆ ಸಂಜೆಯಿಂದ ನೋಡ್ತಿರ್ಬೇಕು ನೀವೆಲ್ಲ. ಅವ್ರವ್ರ ಕಾರ್ಯಗಳನ್ನ ಅವ್ರು ಮಾಡಕತ್ತಿದ್ರು, ಹೂ ಪೋಣಿಸಾಕತ್ತಿದ್ರು, ದೇವರಿಗೆ ಅಲಂಕಾರ ಮಾಡೋರು ಅಲಂಕಾರ ಮಾಡಕತ್ತಿದ್ರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಶ್ರೀ ವೇದಮೂರ್ತಿ ಮಲ್ಲಯ್ಯ ಹೊಳಿಮಠ ಮತ್ತು ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಸದಾಶಿವಯ್ಯ ಹೊಳಿಮಠ ಮತ್ತು ಶ್ರೀ ಸಿದ್ದರಾಮಯ್ಯ ಹೊಳಿಮಠ ಪೂಜ್ಯರು ವಹಿಸಿದ್ರು. ಹಾಗೂ ಮುಖ್ಯ ಅತಿಥಿಗಳಾಗಿ ಸಂತೋಷ ಪಾಲೋಜಿ ನಗರಸಭೆಯ ಸದಸ್ಯರು ಭಾಗವಹಿಸಿದರು. ಜಾತ್ರಾ ಮಹೋತ್ಸವಕ್ಕೆ ಸಹಾಯ ಸಹಕಾರವನ್ನ ಕೊಟ್ಟ ಮತ್ತು ಶ್ರೀಮಠದ ಭಕ್ತರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಬಲಾದಿಯ ಶ್ರೀ ಸದಾಶಿವ ಮುತ್ಯಾರ್ ಭಕ್ತಿ ಗೀತೆಗಳನ್ನ ಹಲವಾರು ಗಾಯಕರು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಎಂಎ ಮೋರೆ ನಿರ್ವಹಿಸಿದ್ರು. ಶಾಂತೇಶ್ ಮಠಪತಿ, ಟಿವಿ 20 ಕನ್ನಡ ನ್ಯೂಸ್, ಮುಧೋಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.